ನಾವೀಗಷ್ಟೇ ಹೇಳ್ತಾ ಇದ್ವಿ, ರೀಲ್ಸ್ ಮಾಡಿದ್ರು ಅನ್ನೋದಕ್ಕಿಂತ ಹೆಚ್ಚಾಗಿ ಒಂದು ಪ್ರಕರಣದಲ್ಲಿ ತಗ್ಲಾಕೊಂಡಾಗ ಸಾಕ್ಷಿ ನಾಶದ ಪ್ರಯತ್ನವನ್ನ ಸಲೀಸಾಗಿ ಮಾಡಿ ಎಸ್ಕೇಪ್ ಆಗೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಪೊಲೀಸರಿಗೆ ದಾರಿ ತಪ್ಪಿಸಿದ್ದು, ಚಳ್ಳೆ ಹಣ್ಣು ತಿನ್ನಿಸಿದಂತಹ ರೀತಿಗೆ ಸಮಾಜ ಚೀಮಾರಿ ಹಾಕ್ತಾ ಇರೋದು. ಇವರು ಅದು ಮಹಾಪರಾಧ ಅಂತ ಅಲ್ಲ, ಬಟ್ ನೆಕ್ಸ್ಟ್ ಮಾಡಿದ್ರಲ್ಲ ಅದು ಈಗ ವ್ಯಾಪಕ ಚರ್ಚೆಗೆ, ಟೀಕೆ ಗುರಿಯಾಗಿರೋದು. ವಿನಯ್ ಮತ್ತು ರಜತ್ಗೆ ಬಸವೇಶ್ವರ ನಗರ ಪೊಲೀಸರು ಫುಲ್ ಡ್ರಿಲ್ ನಡೆಸಿದ್ದಾರೆ ಅನ್ನೋದು ತಿಳಿದು ಬರ್ತಾ ಇದೆ. ಬಟ್ ಪ್ರಶ್ನೆ ಏನ್ ಗೊತ್ತಾ, ಈಗ ಇಷ್ಟೆಲ್ಲ ಪ್ರಕರಣದ ಕೇಂದ್ರ ಬಿಂದು ಆಗಿರುವಂತಹ ವೆಪನ್, ಆ ಕ್ರೈಮ್ ಸೀನ್ ನಡೆದಿದೆ ಎನ್ನಲಾಗ್ತಾ ಇದ್ರೆ, ಆ ಕ್ರೈಮ್ ಸೀನ್ ನಲ್ಲಿ ಬಳಕೆಯಾದಂತಹ ವೆಪನ್ ಇದೆಯಲ್ಲ, ಅದು ಸಿಗ್ತಾ ಇಲ್ಲ ಇನ್ನೂ ಕೂಡ. ನಿನ್ನೆ ಸ್ಟುಡಿಯೋದ 3 ಕಡೆ ಪೊಲೀಸರು ಶೋಧವನ್ನು ನಡೆಸಿದ್ದಾರೆ. ಸೆಟ್ನವರಿಗೆ ನೋಟಿಸ್ ಕೊಟ್ಟು ವಿಚಾರಣೆಗೂ ಕೂಡ ಪೊಲೀಸರು ಮುಂದಾಗ್ತಾ ಇದ್ದಾರೆ. ಫೈಬರ್ ಮಚ್ಚು ಕೊಟ್ಟು ಪೊಲೀಸರಿಗೆ ರಜತ್ ಮತ್ತು ವಿನಯ್ ಯಾಮಾರಿಸಿದ್ರು. ಈ ಖತರ್ನಾಕ್ ಐಡಿಯಾನ ಇವರಿಬ್ಬರಿಗೆ ಯಾರು ಕೊಟ್ಟಿದ್ದು ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಅವ್ರಿಗೂ ಕೂಡ ಕರೆದು ಉಗಿಯೋ ಕೆಲಸ, ಅವ್ರ ಮೇಲೂ ಕೇಸ್ ಆಗೋ ಕೆಲಸ ಆಗಬೇಕಾಗತ್ತೆ. ಎಷ್ಟು ಈಸಿಯಾಗಿ ಕಣ್ಮುಂದೆನೆ ಕಣ್ಣಿಗೆ ಮಣ್ಣೆರ್ಚುವಂತಹ ಕೆಲಸವನ್ನ ಇಬ್ರು ಮಾಡಿದ್ರು. ಇವ್ರ ತಲೆನಲ್ಲಂತೂ ಅಷ್ಟು ಬುದ್ಧಿ ಇದ್ದಂಗೆ ಕಾಣಿಸ್ತಾ ಇಲ್ಲ. ಬೇರೆ ಯಾರು ಇಷ್ಟು ಫೀಡಿಂಗ್ ಮಾಡಿದ್ರು, ಯಾರು ಈ ಥರ ತಪ್ಪಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟರು, ಅವ್ರ ಮೇಲೂ ಕೂಡ ಕೇಸ್ ಆಗಬೇಕು. ಆಮೇಲೆ ಸ್ಟುಡಿಯೋದಲ್ಲಿ 3 ಕಡೆ ಹುಡುಕಿದ್ರು ಅಂತ ಹೇಳ್ತಾ ಇದ್ದಾರೆ. ಏನು ರಾಮೋಜಿ ಸ್ಟುಡಿಯೋ ಥರ ಏನು ಅಷ್ಟು ದೊಡ್ಡದೇನು ಸ್ಟುಡಿಯೋ ಅಲ್ಲ, ಅದು ಚಿಕ್ಕ ಸ್ಟುಡಿಯೋ, ಎಕರೆಗಟ್ಟಲೆ ಏನಿಲ್ಲ. ಅದು 3 ಕಡೆ ಹುಡುಕಿದ್ರಂತೆ ಸಿಗ್ಲಿಲ್ವಂತೆ. ಇದು ನಂಬೋದಕ್ಕೆ ಸ್ವಲ್ಪ ಕಷ್ಟ ಆಗ್ತಾ ಇದೆ. ಒಳಗೆ ಏನೋ ನಡೀತಾ ಇದೆ ಅಂತ ನಮಗೆ ಅನುಮಾನ ಬರ್ತಾ ಇದೆ. ಆಮೇಲೆ ಅನುಮಾನ ಬರೋದಕ್ಕೆ ಕಾರಣ ಆಗ್ತಿರೋದು ಪೊಲೀಸರ ನಡೆ. ಹೌದು, ಅವರೇ ಪೊಲೀಸರ ಮೇಲೆ ನಾನು ಹೇಳಿದ್ದು. ಪೊಲೀಸರ ನಡೆ ಡೇ 1 ಕೂಡ ಅನುಮಾನಕ್ಕೀಡಾಗ್ತಾ ಇದೆ. ಫಸ್ಟ್ ಇವರು ಬಂಧಿಸಿದ್ವಿ ಅಂತ ಹೇಳ್ತಾರೆ, ವಶಕ್ಕೆ ತಗೊಂಡ್ವಿ ಅಂತಾರೆ, ಕರ್ಕೊಂಡೋಗಿಡ್ತಾರೆ, ಮತ್ತೆ ಮಧ್ಯರಾತ್ರಿ ಕಳಿಸ್ಕೊಡ್ತಾರೆ, ನೆಕ್ಸ್ಟ್ ಡೇ ಸಮನ್ಸ್ ಕೊಟ್ಟು ಮತ್ತೆ ಕರೆಸ್ತಾರೆ. ಇದು ಪ್ರೊಸೀಜರ್ ಅಲ್ಲ ಇದು. ಆಮೇಲೆ ಇವಾಗ ಅದನ್ನ ನ್ಯಾಯಾಂಗ ಬಂಧನ ಕೊಡೋ ತನಕ ನೋಳೆ ಜೇಮ್ಸ್ ಬಾಂಡ್ ಮೂವಿ ತರ ತೋರಿಸ್ತಾ ಇದ್ದಾರೆ ನಮಗೆ. ಪೊಲೀಸ್ ಅವ್ರನ್ನ ಮಿಸ್ಗೈಡ್ ಮಾಡೋದಾಗ್ಲಿ, ಇಲ್ಲ ಪೊಲೀಸ್ ಅವ್ರಿಗೆ ಸುಳ್ಳು ಹೇಳೋದಾಗ್ಲಿ ನಾವು ಯಾವುದು ಕೆಲಸ ಮಾಡಿಲ್ಲ. ಬಟ್ ಅದೇ ನಿನ್ನೆ ನಾವು ಒಳಗಿದ್ದ ಕಾರಣ ಪಾಪ ಸೆಟ್ ಅವ್ರಿಗೆ ಫೋನ್ ಮಾಡಿದ್ದಕ್ಕೆ ಅವರು ಪ್ರಾಪರ್ಟಿಗಳನ್ನ ಕಳ್ಸಿಕೊಟ್ಟಿದ್ದಾರೆ. ಯಾವ್ದು ಕಳ್ಸಿಕೊಟ್ರು, ಏನು ಕಳ್ಸಿಕೊಟ್ರು ಅಂತ ನಮಗೂ ಗೊತ್ತಿರಲಿಲ್ಲ. ನಾವು ಒಳಗಿದ್ದು ನಾವು ಇನ್ಡೆಪ್ತಾಗಿ ಅದನ್ನೆಲ್ಲ ನೋಡೂ ಇರಲಿಲ್ಲ. ಸೊ ಅದು ಅರ್ಜೆಂಟಾಗಿ ಯಾವುದೋ ಕಳಿಸಿದ್ರು. ಸೊ ಅದು ನೋಡಿದ್ರೆ ಅದೇನೋ ತಪ್ಪಾಗಿದೆ ಅಂತ ಬಂತು. ಬಟ್ ಅದೇ ಸೆಟ್ ಪ್ರಾಪರ್ಟಿನ ತರಿಸ್ತೀವಿ. ನಿನ್ನೆ ನಾವು ಪೊಲೀಸ್ ಸ್ಟೇಷನಲ್ಲಿ ವಿಚಾರಣೆಗೆ ಹೋದಾಗ ಅಲ್ಲಿ ನಾವು ಯೂಸ್ ಮಾಡಿದಂಥ ಒಂದು ಸೆಟ್ ಪ್ರಾಪರ್ಟಿನ ತರೋದಕ್ಕೆ ಹೇಳಿದರು. ಬಟ್ ಅದು ಸೆಟ್ ಪ್ರಾಪರ್ಟಿ ಏನು ಹೇಗೆ ಅಂತ ನನಗೆ ಗೊತ್ತಿರಲಿಲ್ಲ. ಹೋಗಿ ಸೆಟ್ಟಿಂದ ಪ್ರಾಪರ್ಟಿನ ಎತ್ಕೊಂಬಂದಿದ್ದಾರೆ. ಬಹುಶಃ ಅದು ಮಿಸ್ಮ್ಯಾಚ್ ಆಗಿದೆ ಅನಿಸುತ್ತೆ. ಅಲ್ಲಿ ಇದ್ದಂಥ ಬೇರೆ ಬೇರೆ ಪ್ರಾಪರ್ಟೀಸ್ನಲ್ಲಿ ಇದು ಸಿಮಿಲರ್ ಇತ್ತು ಅಂದ್ಬಿಟ್ಟು ಇದನ್ನು ಎತ್ಕೊಂಬಂದಿದ್ದಾರೆ ಅನಿಸುತ್ತೆ. ಅದನ್ನ ಇಟ್ಕೊಂಡು ಇವಾಗ ಮೋಸ್ಟ್ಲಿ ಮಿಸ್ಲೀಡ್ ಮಾಡ್ತಿದ್ದೀವಿ ನಾವು ಅಂತ ಒಂದು ನ್ಯೂಸ್ ಮಾಡ್ಬೋದೇನೋ. ಅದಕ್ಕೆ ಇದೊಂದು ವಿಡಿಯೋ ಮಾಡ್ತಾಯಿದ್ದೀನಿ. ಅಲ್ಲಿ ಸಾಕಷ್ಟು ಇರುತ್ತೆ, ಅದರಲ್ಲಿ ಯಾವ ಮಚ್ಚು ಏನು ಅಂತ ನನಗೆ ಗೊತ್ತಿಲ್ಲ. ಯಾವ್ದು ರಜತ್ ಇಟ್ಕೊಂಡಿದ್ನೋ ಅದನ್ನು ನಾನು ಇಟ್ಕೊಂಡಿದ್ದೆ. ಸೊ ಇದರಲ್ಲಿ ದೆರ್ ಇಸ್ ಲಾಟ್ ಆಫ್ ಕನ್ಫ್ಯೂಷನ್. ಅದನ್ನೇ ಹೇಳೋದಕ್ಕೆ ಇಷ್ಟಪಡ್ತೀನಿ. ಡೀಟೇಲ್ಸ್ ಕೊಡ್ತಾನೆ ನರಸಿಂಹಮೂರ್ತಿ. ಕನ್ಫ್ಯೂಷನ್ ಕ್ರಿಯೇಟ್ ಮಾಡ್ತಿರೋದೇ ಅಕ್ಯೂಸ್ಡ್ಗಳು. ಈ ಕಾರಣಕ್ಕೆ ಇಷ್ಟು ದೊಡ್ಡ ಗೊಂದಲ ಆಗಿರೋದು. ಇನ್ನೊಬ್ಬರ ಮೇಲೆ ಹಾಕೋದು ಈಸಿ. ಈಗ ಪ್ರಶ್ನೆ ಇರೋದು ಪೊಲೀಸರ ನಡೆ ಮೇಲೆ ನರಸಿಂಹಮೂರ್ತಿ. ಯಾಕಂದ್ರೆ ಇದನ್ನು ರಾಮೋಜಿ ಫಿಲ್ಮ್ ಸಿಟಿ ತರ ದೊಡ್ಡ ಸ್ಟುಡಿಯೋ ಏನಲ್ಲ, ಎಕರೆಗಟ್ಟಲೆ ಏನಿಲ್ಲ. 3 ಕಡೆ ಹುಡುಕಿದ್ರಂತೆ ಸಿಗ್ಲಿಲ್ಲ ಅಂತ ಅಂದ್ರೆ ಹುಡುಕೋದಕ್ಕೆ ಮನಸ್ಸಿಲ್ವಾ, ಅಥವಾ ಡೆಲಿಬ್ರೇಟ್ಲಿ ಇದನ್ನ ಮುಚ್ಚಿಡುವಂತಹ ಪ್ರಯತ್ನ, ಹಳ್ಳ ಹಿಡಿಸೋ ಪ್ರಯತ್ನ ಆಗ್ತಾ ಇದೆಯಾ ಅನ್ನೋದು ಅನುಮಾನ ಬಂದ್ಬಿಡುತ್ತೆ. ಮಮತಾ, ಮೊದಲ ದಿನ ಇವ್ರನ್ನ ಅರೆಸ್ಟ್ ಮಾಡಿದಂತಹ ಸಂದರ್ಭದಲ್ಲಿ ಪೊಲೀಸರು ಆ ಒಂದು ಬಳಸಿದಂತಹ ಲಾಂಗನ್ನು ನಮಗೆ ಒಪ್ಪಿಸ್ಬೇಕು, ಇಲ್ಲವಾದಲ್ಲಿ ನಾವು ಇವ್ರನ್ನ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡ್ತೀವಿ, ನಾವು ಅದನ್ನ ಪರಿಶೀಲನೆ ಮಾಡ್ತೀವಿ ಒರಿಜಿನಲ್ ಏನು ಎತ್ತ ಅಂತೇಳಿ. ಆದರೆ ಪ್ರಕರಣದಲ್ಲಿ ಯಾವಾಗ ಮಧ್ಯರಾತ್ರಿ ಇವ್ರನ್ನ ಬಿಟ್ಟು ಕಳಿಸೋದ್ರು ಒಂದಷ್ಟು ಸಹಜವಾಗಿ ಅನುಮಾನಗಳು ಕಾಡೋದಕ್ಕೆ ಶುರುವಾಯಿತು. ಮತ್ತೆ ಪೊಲೀಸರು ಇವರು ಕೊಟ್ಟಂತಹ ಆ ಫೈಬರ್ ಲಾಂಗನ್ನು ಸಹ ತೋರಿಸಿದ್ರು. ಆದರೆ ಆ ಫೈಬರ್ ಲಾಂಗಿಗೂ ಇವರು ಬಳಸಿದಂತಹ ಲಾಂಗಿಗೂ ಸಾಕಷ್ಟು ವ್ಯತ್ಯಾಸ ಇದೆ. ಈ ಒರಿಜಿನಲ್ ಲಾಂಗ್ ಏನಿದೆ ಇದು ತುಕ್ಕು ಹಿಡಿದಂತಹ ರೀತಿಯಲ್ಲಿದೆ. ಮತ್ತೆ ಅದನ್ನು ಎತ್ತುವಂತಹ ಸಂದರ್ಭದಲ್ಲಿ ಗೊತ್ತಾಗುತ್ತೆ, ಹೌದು ಇದು ವೆಯ್ಟ್ ಇರುವಂತಹ ವಸ್ತು, ಹೀಗಾಗಿ ಎತ್ತೋದಕ್ಕೆ ಕಷ್ಟವಾಗ್ತಿದೆ ಅಂತೇಳಿ. ಆದರೆ ಇದ್ಯಾವುದನ್ನು ಕೂಡ ಲೆಕ್ಕಕ್ಕೆ ತೆಗೆದುಕೊಳ್ಳದೆ ಬಿಟ್ಟು ಕಳಿಸುವ ಕೆಲಸವನ್ನ ಮಾಡಿದ್ರು. ಯಾವಾಗ ಈ ಬಗ್ಗೆ ವರದಿ ಪ್ರಸಾರ ಆಯಿತು, ಆ ಬಳಿಕ ಪೊಲೀಸರು ಎಚ್ಚೆತ್ತುಕೊಂಡು ಮತ್ತೆ ಅವ್ರನ್ನ ಕರೆಸುವ ಪ್ರಯತ್ನವನ್ನ ಮಾಡಿ ಅದರಲ್ಲಿ ಯಶಸ್ವಿಯಾಗಿದ್ದಾರೆ. ಅದ್ರ ಜೊತೆಗೆ ಪೊಲೀಸರನ್ನ ಯಾಮಾರಿಸಿದ್ರು ಅನ್ನೋ ಮಟ್ಟಿಗೆ ಸಾಕ್ಷಿ ನಾಶದ ಕೇಸನ್ನ ಸಹ ಹಾಕುವ ಕೆಲಸವನ್ನ ಮಾಡಿದ್ದಾರೆ. ವಿಚಾರ ಏನಂತ ಹೇಳಿದ್ರೆ, ಇಲ್ಲಿ ಈ ಪ್ರಕರಣದಲ್ಲಿ ಇನ್ನೂ ಕೂಡ ಆ ಒಂದು ಮುಖ್ಯ ವಸ್ತು ಪೊಲೀಸರಿಗೆ ಬೇಕಾಗಿರುವಂತಹ ಆ ಲಾಂಗ್ ಅನ್ನ ಸೀಸ್ ಮಾಡೋದಕ್ಕೆ ಸಾಧ್ಯವಾಗಿಲ್ಲ. ನಿನ್ನೆ ಸ್ಟುಡಿಯೋಗೆ ಕರೆದೊಯ್ದು ಅಲ್ಲಿ ಹುಡುಕಾಟವನ್ನ ನಡೆಸಿದ್ರೆ ಅಲ್ಲಿನ ಆ ಕೆಲಸಗಾರರು ಯಾರಿದ್ರು ಅವರ ಮ್ಯಾನೇಜರ್ ಮೇಲೆ ಸಬೂಬನ್ನ ಹೇಳ್ತಿದ್ದಾರೆ. ಮತ್ತೆ ಈ ಆರೋಪಿಗಳಿಬ್ರು ಒಬ್ಬರ ಮೇಲೆ ಒಬ್ಬರು ಹೇಳ್ತಿದ್ದಾರೆ. ಹೀಗಾಗಿ ಅದು ಸಿಗದ ಹೊರತು ಅಷ್ಟು ಸುಲಭವಾಗಿ ಕೇಸನ್ನ ಕ್ಲೋಸ್ ಮಾಡೋದಕ್ಕೆ ಬರೋದಿಲ್ಲ. ಹೀಗಾಗಿ ಆ
ವಸ್ತು ಸಿಕ್ಕಂತಹ ಬಳಿಕ, ಲಾಂಗ್ ಸಿಕ್ಕಂತಹ ಬಳಿಕ ಇವರು ಅದನ್ನ PF ಹಾಕಬೇಕಾಗುತ್ತೆ. ಹೀಗಾಗಿಯೇ ಇವತ್ತು ಈ ಇಬ್ಬರು ಆರೋಪಿಗಳನ್ನ ಕಸ್ಟಡಿಗೆ ತೆಗೆದುಕೊಂಡು ಮತ್ತೊಂದಷ್ಟು ವಿಚಾರಣೆಯನ್ನ ನಡೆಸಬೇಕು ಅನ್ನೋ ಮಟ್ಟಿಗೆ ಪೊಲೀಸರು ಸಿದ್ಧತೆಗಳನ್ನ ಮಾಡ್ಕೊಳ್ತಿದ್ದಾರೆ. ರೈಟ್, ಥ್ಯಾಂಕ್ ಯು ಮೂರ್ತಿ. ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ.